Hello students, welcome back to my class. So ಇವತ್ತು we will see the unit 4 from the subject Indian Financial Markets and Institutions. So here unit 4 is relating to ಹಣಕಾಸು ಮಧ್ಯವರ್ತಿಗಳು, that is financial intermediaries. So let us see in this chapter, in this unit, class 1, what we are going to see. ಮೀನಿಂಗ್ ಆಫ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್, ಹಣಕಾಸು ಮಧ್ಯವರ್ತಿಗಳ ಅರ್ಥ. ವಾಟ್ ಆರ್ ದಿ? ಹಣಕಾಸು ಮಧ್ಯವರ್ತಿ ಎರಡು ಪಕ್ಷಗಳ ಆರ್ಥಿಕ ಉದ್ದೇಶಗಳನ್ನು ಪೂರೈಸಲು ಹೂಡಿಕೆದಾರರು ಮತ್ತು ಸಾಲಗಾರನ ನಡುವೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಸಂಸ್ಥೆಯಾಗಿದೆ. ಸೊ ಎನಿ ಇನ್ಸ್ಟಿಟ್ಯೂಷನ್ ದಟ್ ಆಕ್ಟ್ಸ್ as a bridge between the savers and investors. ಇವುಗಳನ್ನು ವ್ಯಾಪಾರ ಘಟಕಗಳಾಗಿ ಕಾಣಬಹುದು. ಅದು ಠೇವಣಿದಾರರಿಂದ ಅದರ ಮೊತ್ತದ ಮೇಲೆ ಕಡಿಮೆ ಬಡ್ಡಿಗೆ ಅವಕಾಶ ನೀಡುವ ಮೂಲಕ ಠೇವಣಿಗಳನ್ನು ಸ್ವೀಕರಿಸುತ್ತವೆ. ಅದಲ್ಲದೆ ಈ ಸಂಸ್ಥೆಗಳು ಈ ಮೊತ್ತವನ್ನು ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ, ದಟ್ ಇಸ್ ದ ಕಂಪನೀಸ್ ವಿಚ್ ವಾಂಟ್ ಮನಿ, ಸಂಸ್ಥೆಗಳಿಗೆ ತುಲನಾತ್ಮಕವಾಗಿ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವಾಗಿ ನೀಡುತ್ತವೆ. ಸೊ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂದ್ರೆ ಅವರು ನಮ್ಮಂತ ನಮ್ಮಂತ ಸೇವರ್ಸ್, ಯಾರ ಹತ್ರ ದುಡ್ಡಿದೆ, ಸೇವ್ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಆ ದುಡ್ಡನ್ನ ಅವರು ಕಲೆಕ್ಟ್ ಮಾಡಿಕೊಂಡು ಯಾರಿಗ್ ಬೇಕಲ್ಲ, ದೊಡ್ಡ ದೊಡ್ಡ ಕಂಪನೀಸ್, ಬಿಸ್ನೆಸ್ ಮೆನ್, ದೇ ನೀಡ್ ಮನಿ ಫಾರ್ ದೇರ್ ರನ್ನಿಂಗ್ ಆಫ್ ದೇರ್ ಫ್ಯಾಕ್ಟರಿ ಆರ್ ಇಂಡಸ್ಟ್ರಿ. ಸೊ ಅವರಿಗೆ ಸಾಲದ ಮೂಲಕ ದೇ ವಿಲ್ ಗಿವ್ ದೆಮ್ at a higher rate of interest ಗೆ ಅವರು they will give this money to them. ಸೊ ನಮಗೆ ನಾವು ಹಾಕಿದ ದುಡ್ಡಿಗೆ ಇಂಟ್ರೆಸ್ಟ್ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ರೇಟಿಗೆ ಅವರು ಬೇರೆ ಕಂಪನೀಸ್ ಮತ್ತೆ ಇತರೆ ಪೀಪಲ್ ಹೂ ನೀಡ್ ಮನಿ ಅವರಿಗೆ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಗೆ ಅದೇ ಅಮೌಂಟ್ ಅನ್ನ they will rotate. So they are called as financial intermediaries. Now in this chapter, in this class 1, now different types of financial intermediaries ಅನ್ನ ನೋಡೋಣ. ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಓಕೆ, ಹಣಕಾಸು ಮಧ್ಯವರ್ತಿಗಳ ವಿಧಗಳು, ದಟ್ ಇಸ್ ಡಿಫ್ರೆಂಟ್ ಟೈಪ್ಸ್. ಸೊ ಟೋಟಲಿ ಒಂದು 12 ಟೈಪ್ಸ್ ಇದಾವೆ. ಸೊ ಇವೆಲ್ಲ ನಿಮ್ಗೆ ಗೊತ್ತಿರೋ ಇಂಟರ್ಮೀಡಿಯರೀಸೇ, ಬಟ್ ಯು ಡೋಂಟ್ ನೋ where it these are all called as financial intermediaries. We know in individual ಅಲ್ವಾ, ನಮ್ ಬ್ಯಾಂಕ್ಸ್ ಗೊತ್ತು, ಕ್ರೆಡಿಟ್ ಯೂನಿಯನ್ಸ್ ಗೊತ್ತು, ಸ್ಟಾಕ್ ಎಕ್ಸ್ಚೇಂಜಸ್ ಗೊತ್ತು, ಮ್ಯೂಚುವಲ್ ಫಂಡ್ ಕಂಪನೀಸ್, ಇನ್ಶೂರೆನ್ಸ್ ಕಂಪನೀಸ್, ನೋಡ್ರಿ ಇವು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್, ಪೆನ್ಷನ್ ಫಂಡ್ಸ್, ಬಿಲ್ಡಿಂಗ್ ಸೊಸೈಟೀಸ್, ಇವರೆಲ್ಲರೂ ಏನ್ರಿ, ದೇ ಆರ್ ಆಲ್ ಕಮಿಂಗ್ ಅಂಡರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಹಣಕಾಸು ಮಧ್ಯವರ್ತಿಗಳು ಅಂತ ಹೇಳ್ಬೋದು ಇವ್ರನ್ನೆಲ್ಲ. These institutions are all coming under financial intermediaries. So let us see what are they. One by one we will see in this class. So first one is banks. So all of you know what is a bank. ಹೌದಾ? ಬ್ಯಾಂಕ್ಗಳು ಕೇಂದ್ರ ಮತ್ತು ವಾಣಿಜ್ಯ ಬ್ಯಾಂಕ್ಗಳ ಸಾಲ ನೀಡುವ ಮತ್ತು ಸಾಲ ಪಡೆಯುವ ಪ್ರಕ್ರಿಯೆಯನ್ನು ಸರಳಗೊಳಿಸುವ ಅತ್ಯಂತ ಪ್ರಸಿದ್ಧ ಹಣಕಾಸು ಮಧ್ಯವರ್ತಿಗಳಾಗಿದ್ದು, ಅದರ ಗ್ರಾಹಕರಿಗೆ ದೊಡ್ಡ ಪ್ರಮಾಣದಲ್ಲಿ ವಿವಿಧ ಸೇವೆಗಳನ್ನು ಒದಗಿಸುತ್ತವೆ. ಹೌದಾ? ಸೊ ಬ್ಯಾಂಕ್ಸ್, ವಾಟ್ ಆಲ್ ದೇ ಡೂ, ದೇ ಟೇಕ್ ಮನಿ, ದೇ ಅಕ್ಸೆಪ್ಟ್ ಅವರ್ ಡೆಪಾಸಿಟ್, ದೇ ಗಿವ್ ಇಂಟ್ರೆಸ್ಟ್ ಆನ್ ಅವರ್ ಸೇವಿಂಗ್ಸ್ ಬ್ಯಾಂಕ್. ಮತ್ತೆ ನಮಗೆ ಸಾಲ ಬೇಕಿದ್ರೆ ಕಡಿಮೆ ದರದಲ್ಲಿ ಅವರು ಸಾಲ ಕೊಡ್ತಾರೆ. ಅಂಡ್ ಇನ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್ಸ್ ಅವೈಲೇಬಲ್. ಹೌದಾ? ಮನೆ ಖರೀದಿಗೆ, ಗಾಡಿ ಖರೀದಿಗೆ, ಏನೋ ಹೊಲ ಖರೀದಿಗೆ, ಇವಕ್ಕೆಲ್ಲ ದೇ ಗಿವ್ ಅಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವಿಸಸ್. ಹೌದಾ? ಸೊ ದಿ ಫಸ್ಟ್ ಟೈಪ್ ಆಫ್ ಇಂಟರ್ಮೀಡಿಯರಿ ಈಸ್ ಬ್ಯಾಂಕ್ಸ್. ದೆನ್ ಸೆಕೆಂಡ್ ಇಸ್ ಕ್ರೆಡಿಟ್ ಯೂನಿಯನ್, ಸಾಲ ಒಕ್ಕೂಟಗಳು. ಇವು ಸರ್ಕಾರಿ ಹಣಕಾಸು ಘಟಕಗಳಾಗಿವೆ. ಅದು ಅದರ ಸದಸ್ಯರಿಗೆ ಹಣಕಾಸಿನ ನೆರವು ನೀಡಲು ಹಣವನ್ನು ಸಾಲ ಮತ್ತು ಸಾಲ ಪಡೆಯಲು ಅನುಕೂಲವಾಗುತ್ತದೆ. ಸೊ ಹಿಯರ್ this is a government, it is a cooperative financial unit which facilitate lending to its and borrowing to its members. ಯೂನಿಯನ್ ಅಂತಂದ್ರೆ ಆ ಮೆಂಬರ್ಸಿಗೆ ಅಷ್ಟೇ ಆ ಸಾಲವನ್ನ ಅವರಿಂದ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಅದೇ ದುಡ್ಡನ್ನ ಆ ಮೆಂಬರ್ಸ್ ಅಲ್ಲಿ ಯಾರಿಗ್ ಬೇಕು ಅವರಿಗೆ ವಿತರಿಸ್ತಾರೆ ವಿತ್
ಸರ್ಟೆನ್ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಅಥವಾ ಬಡ್ಡಿಯನ್ನ ಕಟ್ಟಬೇಕಾಗತ್ತೆ ಮೆಂಬರ್ಸ್. ಆದ್ರೆ ಕಂಪ್ಯಾರಿಟಿವ್ಲಿ ಕಡಿಮೆ ರೇಟಿಗೆ ಅವರಿಗೆ ಸಾಲವನ್ನ ಕೊಡಬಹುದು. ಸೊ ದೇ ಆರ್ ಕಾಲ್ಡ್ ಕ್ರೆಡಿಟ್ ಯೂನಿಯನ್ಸ್. ದೆನ್ ಮೂರನೇ ಟೈಪ್ ಆಫ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ ನಿಮ್ಗೆಲ್ಲ ಐ ಥಿಂಕ್ ಯು ಹ್ಯಾವ್ ಹರ್ಡ್ ಅಬೌಟ್ ದಿಸ್ NBFC, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್, ಬ್ಯಾಂಕೇತರ ಹಣಕಾಸು ಕಂಪನಿಗಳು. NBFC ಎನ್ನುವುದು ತನ್ನ ಗ್ರಾಹಕರಿಗೆ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ಮುಂಗಡ ನೀಡುವಂತಹ ಚಟುವಟಿಕೆಗಳಲ್ಲಿ ತೊಡಗಿರುವ ಹಣಕಾಸು ಕಂಪನಿಯಾಗಿದೆ. ನೋಡ್ರಿ, ಬ್ಯಾಂಕಿಂಗ್, ನಾನ್ ಬ್ಯಾಂಕಿಂಗ್ ಅಂತಂದ್ರೆ ಬ್ಯಾಂಕಿಂಗ್ ಇದರಲ್ಲಿ ಏನ್ ಮಾಡ್ತಾರೆ, ದೇ ಟೇಕ್ ಡೆಪಾಸಿಟ್ ಲೈಕ್ ಸೇವಿಂಗ್ಸ್, ಫಿಕ್ಸ್ಡ್ ಡೆಪಾಸಿಟ್ಸ್, FD ಅಕೌಂಟ್, RD ಅಕೌಂಟ್ ಈ ತರ ಇರುತ್ತೆ. ಆದ್ರೆ NBFC ನಲ್ಲಿ ಆ ತರ ಯಾವುದೇ ಸೇವಿಂಗ್ಸ್ ಅಕೌಂಟ್ ಇರಲ್ಲ. ದೇ ವಿಲ್ ಗಿವ್ ಕಲೆಕ್ಟ್ ಮನಿ ಅಂಡ್ ರೊಟೇಟ್ ಇಟ್ ಇನ್ ದ ಮಾರ್ಕೆಟ್. ಯಾರಿಗೆ ಬೇಕು ಅವರಿಗೆ ಅಟ್ ಅ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಈಗ ಅವರು ಸಾಲವನ್ನ ಕೊಡ್ತಾರೆ. ಸೊ ದೇ ಆರ್ ಕಾಲ್ಡ್ ನಾನ್ ಬ್ಯಾಂಕಿಂಗ್ finance companies. Fourth one is stock exchanges. So already in the last chapter we have seen what is a stock exchange. ಹೌದಾ? ಸೊ ಸ್ಟಾಕ್ ಎಕ್ಸ್ಚೇಂಜ್ ಸೆಕ್ಯೂರಿಟೀಸ್ ಮತ್ತು ಸ್ಟಾಕ್ ವಹಿವಾಟನ್ನು ಸುಗಮಗೊಳಿಸುತ್ತದೆ ಮತ್ತು ಪ್ರತಿ ವ್ಯಾಪಾರ ಚಟುವಟಿಕೆಯಲ್ಲಿ ಅದು ಪ್ರತಿ ಪಕ್ಷದಿಂದ ಬ್ರೋಕರೇಜ್ ಅನ್ನು ವಿಧಿಸುತ್ತದೆ. ಅದು ಅದರ ಲಾಭವಾಗಿದೆ. ನೋಡ್ರಿ, ಸ್ಟಾಕ್ ಎಕ್ಸ್ಚೇಂಜಸ್ ನಾವೆಲ್ಲ ಲಾಸ್ಟ್ ಇನ್ ದ ಕ್ಲಾಸ್, ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಸೀನ್ ಅಲ್ಲ, ಏನೇನ್ ವಾಟ್ ಆರ್ ದಿ functions of a stock exchange, how it is benefiting the market, the investors. ಸೊ ಇದ್ರ ಬದಲಾಗಿ ಅವ್ರಿಗೇನ್ ಸಿಗುತ್ತೆ, ದೇ ಗೆಟ್ ಬ್ರೋಕರೇಜ್ ಅಂತ ಒಂದಿಷ್ಟು ಫೀಸ್ ಅನ್ನ ದೇ ಕಲೆಕ್ಟ್ ಫ್ರಮ್ ದ ಟ್ರೇಡರ್ಸ್. ಓಕೆ, ಸೊ ಸ್ಟಾಕ್ ಮಾರ್ಕೆಟ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇರ್ಬೋದು, ಯಾವುದೇ ಸ್ಟಾಕ್ ಎಕ್ಸ್ಚೇಂಜ್ ಇರ್ಬೋದು, ಅಲ್ಲಿ ಪರ್ಚೇಸ್ ಸೇಲ್ ಮಾಡಿದಾಗ ಅಲ್ಲಿ ಯಾರು ವ್ಯಾಪಾರ ಮಾಡುತ್ತಾರೋ ಅವರಿಂದ ಒಂದಿಷ್ಟು ಚಾರ್ಜಸ್ ಅನ್ನ ತಗೋತಾರೆ, ಲೈಕ್ ಫಾರ್ ಯೂಸಿಂಗ್ ದಿ ಪ್ಲಾಟ್ಫಾರ್ಮ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಓಕೆ, ಇಟ್ಸ್ ಲೈಕ್ ಈಗ ಒಂದು ಹಾಲ್ ಬುಕ್ ಮಾಡ್ಲಿಕ್ಕೆ ನಾವು ಟು ಯೂಸ್ ದಟ್ ಹಾಲ್ ವಿ ಹ್ಯಾವ್ ಟು ಪೇ ದೆಮ್ ಇದು ರೆಂಟ್. ಸೊ ಅದೇ ತರ ಸ್ಟಾಕ್ ಎಕ್ಸ್ಚೇಂಜಸ್ ಆಲ್ಸೋ ಕಲೆಕ್ಟ್ ಮನಿ ಫ್ರಮ್ ದ ಈಚ್ ಪಾರ್ಟಿ, ಫ್ರಮ್ ದ ಬ್ರೋಕರ್ಸ್ ಇರ್ಬೋದು ಅಥವಾ ಇಕ್ವಿಟಿ ಶೇರ್ ಹೋಲ್ಡರ್ಸ್, ಯಾರು ಪರ್ಚೇಸ್ ಸೇಲ್ ಮಾಡ್ತಾರಲ್ಲ ಅವರಿಂದ ಬ್ರೋಕರೇಜ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಇದೇ ಸ್ಟಾಕ್ ಎಕ್ಸ್ಚೇಂಜಿನ ಇನ್ಕಮ್. ಓಕೆ, ಸೊ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಆಲ್ಸೋ ದ ಬೆಸ್ಟ್ ಟೈಪ್ ಆಫ್ financial intermediaries because they become a bridge between the investors and savers. Fifth is ಮ್ಯೂಚುವಲ್ ಫಂಡ್ ಕಂಪನಿಗಳು. ಮ್ಯೂಚುವಲ್ ಫಂಡ್ ಸಂಸ್ಥೆಗಳು ವಿವಿಧ ಹೂಡಿಕೆದಾರರಿಂದ ಸಂಗ್ರಹಿಸಿದ ಮೊತ್ತವನ್ನು ಕ್ಲಬ್ ಮಾಡುತ್ತವೆ. ಈ ಹೂಡಿಕೆದಾರರು ಒಂದೇ ರೀತಿಯ ಹೂಡಿಕೆ ಉದ್ದೇಶಗಳನ್ನು ಮತ್ತು ಅಪಾಯವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ದೀರ್ಘಾವಧಿಯಲ್ಲಿ ಬಂಡವಾಳ ಲಾಭವನ್ನು ಖಚಿತಪಡಿಸಿಕೊಳ್ಳಲು ಹಣವನ್ನು ನಂತರ ಸೆಕ್ಯೂರಿಟೀಸ್, ಬಾಂಡ್ ಮತ್ತೆ ಇತರೆ ಹೂಡಿಕೆ ಆಯ್ಕೆಗಳಲ್ಲಿ ಒಟ್ಟಾಗಿ ಹೂಡಿಕೆ ಮಾಡಲಾಗುತ್ತದೆ. ನೋಡ್ರಿ, ಮ್ಯೂಚುವಲ್ ಫಂಡ್ ಕಂಪನೀಸ್ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ನಮ್ಮಿಂದ ಇನ್ವೆಸ್ಟ್ಮೆಂಟ್ ಅನ್ನ ತಗೋತಾರೆ. ದೇ ಟೇಕ್ ಕಲೆಕ್ಟ್ ಮನಿ ಫ್ರಮ್ ಅಸ್, ಫ್ರಮ್ ದಿ ಇನ್ವೆಸ್ಟರ್ಸ್, ಕಲೆಕ್ಟ್ ಮಾಡ್ಕೊಂಡು ಎಲ್ಲರದು ಕ್ಲಬ್ ಮಾಡ್ಕೊಂಡು ದೇ ಇನ್ವೆಸ್ಟ್ ಇನ್ ಡಿಫ್ರೆಂಟ್ ಸೆಕ್ಯೂರಿಟೀಸ್. ದೇ ಆರ್ ಲೈಕ್ they are like brokers or the jobbers or the your brokers, or they work on behalf of us. ಈಗ ನಾವು ಮಾರ್ಕೆಟಿಗೆ ಹೋಗಿ ಸೇಲ್ ಮಾಡಿ ಸೆಕ್ಯೂರಿಟೀಸ್ ಅನ್ನ ಪರ್ಚೇಸ್ ಸೇಲ್ ಮಾಡೋ ಬದಲಿ ಮ್ಯೂಚುವಲ್ ಫಂಡ್ ಕಂಪ್ನೀಸು ನಮ್ಮಿಂದ ಎಕ್ಸೆಸ್ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಕ್ಲಬ್ ಮಾಡಿಕೊಂಡು ದೇ ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ಡಿಫ್ರೆಂಟ್ ಸೆಕ್ಯೂರಿಟೀಸ್. ಅದರಿಂದ ಬರುವಂತ ಲಾಭಾಂಶವನ್ನ ಒಂದಿಷ್ಟು ಪರ್ಸೆಂಟ್ ಅವರು ತಗೋತಾರೆ ಚಾರ್ಜಸ್ as their fees. ರಿಮೈನಿಂಗ್ ಅಮೌಂಟ್ the investor will be getting. Okay, so they are called mutual funds. ನೆಕ್ಸ್ಟ್ ಈಸ್ ಇನ್ಶೂರೆನ್ಸ್ ಕಂಪನೀಸ್, ವಿಮಾ ಕಂಪನಿಗಳು. ಅಪಘಾತ, ಸಾವು, ಅಪಾಯ, ಅನಿಶ್ಚಿತೆಗಳು ಮತ್ತು
and other accidents, risk, uncertainties or default. Okay, not able to pay or do some ಈಗ ನಾವು ಮನೆ ಲೋನ್ ತಗೋಬೇಕಾರೆ ಈಗಂತೂ ಹೊಸ ಒಂದೇನಿದೆ ಅಂತಂದ್ರೆ ಲೋನ್ ಮ್ಯಾಗನೆ ಇನ್ಶೂರೆನ್ಸ್ ಇದೆ. ಓಕೆ, ಸೊ ಇಟ್ ಈಸ್ ಕಾಲ್ಡ್ ಡಿಫಾಲ್ಟ್. ಅಂದ್ರೆ ಸಪೋಸ್ ದಟ್ ಕಸ್ಟಮರ್ ಇಸ್ ಅನೇಬಲ್ ಟು ಪೇ ದ loan amount, then that insurance company will pay that loan amount to the bank. ಅಂದ್ರೆ ಬ್ಯಾಂಕಿಗೆ ಅದು ಪ್ರಾಬ್ಲಮ್ ಆಗಬಾರ್ದು ನಾಳೆ ಅಂತ ಹೇಳಿ ಈ ಡಿಫಾಲ್ಟಿಂಗ್ ಮ್ಯಾಗನು ದೇ ಗಿವ್ ದಿಸ್ ಒನ್ ಇನ್ಶೂರೆನ್ಸ್. ಓಕೆ, ಡಿಫಾಲ್ಟ್ ವಿರುದ್ಧ ರಕ್ಷಿಸಲು ಈ ಕಂಪನಿಗಳು ವ್ಯಕ್ತಿಗಳು ಮತ್ತು ವ್ಯಾಪಾರ ಸಂಸ್ಥೆಗಳಿಗೆ ವಿಮಾ ಪಾಲಿಸಿಗಳನ್ನು ಒದಗಿಸುತ್ತವೆ. ಈ ಉದ್ದೇಶಕ್ಕಾಗಿ ಅವರು ಠೇವಣಿಗಳನ್ನು ಪ್ರೀಮಿಯಂ ರೂಪದಲ್ಲಿ ಸ್ವೀಕರಿಸುತ್ತಾರೆ. ಇದು ಲಾಭವನ್ನು ಪಡೆಯಲು ಲಾಭದಾಯಕ ಹೂಡಿಕೆಗಳಾಗಿ ಸಂಗ್ರಹಿಸಲ್ಪಡುತ್ತದೆ. ಒಪ್ಪಂದದ ಪ್ರಕಾರ ಯಾವುದೇ ಅಪಘಾತ ಸಂಭವಿಸಿದಲ್ಲಿ ವಿಮೆ ಮಾಡಿದ ವ್ಯಕ್ತಿ ಹಣವನ್ನು ಪಡೆಯಬಹುದು. ಸೊ ವಿ ನೋ ವಾಟ್ ಈಸ್ ಅನ್ ಇನ್ಶೂರೆನ್ಸ್. ಓಕೆ, ಸೊ ಈ ಕಂಪನಿಗಳು ಏನ್ ಮಾಡ್ತಾರೆ, ನಾವೇನ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಕೊಂಡು ಹೋಗ್ತೀವಲ್ಲ ತಿಂಗಳಿಗೆ ಅಥವಾ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ನಾವೇನ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಕಟ್ತೀವಿ, ಆ ದುಡ್ಡನ್ನ ಅವ್ರು ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ದೇ ಕಲೆಕ್ಟ್ ಮನಿ ಫ್ರಮ್ ಅಸ್ ಆಸ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂಡ್ ಅದು ಹ್ಯೂಜ್ ಅಮೌಂಟ್ ಇರುತ್ತೆ, ಕ್ರೋರ್ಸ್ ಆಫ್ ರುಪೀಸ್ ಅಮೌಂಟ್ ತಿಂಗಳ ಜನ ಕಟ್ಟಿರ್ತಾರೆ. ಸೊ ಆ ದುಡ್ಡನ್ನು ಅವ್ರು ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ದೇ ಇನ್ವೆಸ್ಟ್ ಇನ್ ದಿ ಮಾರ್ಕೆಟ್ ಸೆಕ್ಯೂರಿಟೀಸ್. ಸೊ ಅದರಿಂದ ಆ ಲಾಭವನ್ನ ಗಳಿಸಿ ದಟ್ ಈಸ್ ಅ ಮೇಜರ್ ಇನ್ಕಮ್ ವಾಟ್ ದೀಸ್ ಇನ್ಶೂರೆನ್ಸ್ ಕಂಪನೀಸ್ get. They won't keep it in their bank account or something. They invest our money in the market. ಅದರಿಂದ ಬರೋ ಲಾಭವೇ ಅವರ ಒಂದು ಪ್ರಾಫಿಟ್. ಓಕೆ, ಸೊ ದಿಸ್ ಇನ್ಶೂರೆನ್ಸ್ ಕಂಪನಿ ಆಲ್ಸೋ is one type of financial intermediary. 7th one is financial advisors or brokers. ಹಣಕಾಸು ಸಲಹೆಗಾರರು ಅಥವಾ ದಲ್ಲಾಳಿಗಳು. ಸೊ ವಿ ನೋ ದೇ ಆರ್ ಅ ಪಾರ್ಟ್ ಆಫ್ ಸ್ಟಾಕ್ ಮಾರ್ಕೆಟ್. ಹೂಡಿಕೆ ದಲ್ಲಾಳಿಗಳು ವಿವಿಧ ಹೂಡಿಕೆದಾರರಿಂದ ಹಣವನ್ನು ಸೆಕ್ಯೂರಿಟೀಸ್, ಬಾಂಡ್, ಈಕ್ವಿಟಿ ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡಲು ಸಂಗ್ರಹಿಸುತ್ತಾರೆ. ಹಣಕಾಸು ಸಲಹೆಗಾರರು ಹೂಡಿಕೆದಾರರಿಗೆ ಮಾರ್ಗದರ್ಶನ ಮತ್ತು ತಜ್ಞರ ಅಭಿಪ್ರಾಯವನ್ನು ಸಹ ನೀಡುತ್ತಾರೆ. ಸೊ ದಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಥವಾ ಬ್ರೋಕರ್ಸ್ ಇವರು ಕೂಡ ದೇ ಆರ್ ದಿ part of financial intermediaries. So you know they work on behalf of their client. Then investment brokers, ಹೂಡಿಕೆ ಬ್ಯಾಂಕರ್ಗಳು. ಈ ಬ್ಯಾಂಕ್ಗಳು ಆರಂಭಿಕ ಸಾರ್ವಜನಿಕ ಕೊಡುಗೆಗಳು, ದಟ್ ಈಸ್ IPO, ಇನಿಷಿಯಲ್ ಪಬ್ಲಿಕ್ ಆಫರ್. ಹೋಪ್ ಯು ರಿಮೆಂಬರ್ ದಟ್. ಓಕೆ, ಇತರ ಈಕ್ವಿಟಿ, ನಾಟ್ ಓನ್ಲಿ IPO ಬಟ್ ಆಲ್ಸೋ ಕೊಡುಗೆಗಳು, ವಿಲೀನಗಳು ಮತ್ತು ಸ್ವಾಧೀನಗಳನ್ನು ಸಾಬೀತುಪಡಿಸುವುದು, ಸಾಂಸ್ಥಿಕ ಕ್ಯಾಂಟನ್ ಬ್ರೋಕರ್, ದಟ್ ಈಸ್ acquisitions, mergers, other equity offerings, then underwriting of debt, underwriting of shares. Hope you remember that. These are all the things they do. ಇವೆಲ್ಲ ಇರುವಂತಹ ಸೇವೆಗಳಲ್ಲಿ ಪರಿಣಿತ ಪಡೆದಿದೆ. ನಿರಂತರ ಮಧ್ಯಸ್ಥಿಕೆಗೆ ಪರಿಣಾಮವಾಗಿ ಹೂಡಿಕೆದಾರರ ಮತ್ತು ಸಾರ್ವಜನಿಕ ನಡುವೆ ಸೆಕ್ಯೂರಿಟಿಗಳನ್ನು ನೀಡುವ ಕಂಪನಿಗಳು. ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಅಂತಂದ್ರೆ ನಾಟ್ ಜಸ್ಟ್ ಬ್ಯಾಂಕಿಂಗ್ ಕೆಲಸ ಮಾಡಲ್ಲ, ಅವರು ಇನ್ವೆಸ್ಟ್ಮೆಂಟಿಗೆನೆ ಇರೋ ಅಂತ ಬ್ಯಾಂಕ್ಸ್. ದಟ್ ಈಸ್ ದೇ ಕಲೆಕ್ಟ್ ದೇ ಇನ್ವೆಸ್ಟ್ ಇನ್ ಎಸ್ಪೆಷಲಿ IPO, ಇನಿಷಿಯಲ್ ಪಬ್ಲಿಕ್ ಆಫರ್. ಯಾವುದೇ ಕಂಪನಿ ಫಸ್ಟ್ ಟೈಮ್ ತನ್ನ ಜೀವನದಲ್ಲಿ ಏನ್ ಶೇರ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ಇಶ್ಯೂ ಮಾಡ್ತಾರಲ್ಲ, ಅದನ್ನ ನಾವು IPO ಅಂತ ಹೇಳ್ತೀವಿ. ಇದನ್ನ ಇನ್ ಡೀಟೇಲ್ ಆಗಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ. ಸೊ ಹೋಪ್ ಯು ರಿಮೆಂಬರ್ ದಮ್.
ಸೊ ಈ ಬ್ಯಾಂಕರ್ಸ್ ಏನ್ ಮಾಡ್ತಾರೆ, ಇವರು ಪರ್ಟಿಕ್ಯುಲರ್ ಆಗಿ IPOs ಮತ್ತೆ ಇತರೆ ವೆರಿ ಹೈ ಪವರ್ ಹೈಲಿ ಕಾಸ್ಟ್ಲಿ ಇಕ್ವಿಟಿ ಆಫರಿಂಗ್ಸ್ ಮತ್ತೆ ಮರ್ಜರ್ಸ್ ಅಕ್ವಿಸಿಷನ್ ಟೈಮ್ ಅಲ್ಲಿ ಏನಿದೆ ಇನ್ಸ್ಟಿಟ್ಯೂಷನಲ್ ಕ್ಲೈಂಟ್ಸ್ ಬ್ರೋಕರ್ ಸರ್ವಿಸ್. ಈಗ ನೋಡ್ರಿ, ಒಂದು ಕಂಪ್ನಿ ಮರ್ಜ್ ಆಗ್ಬೇಕು ಅಂತ, 2 ಕಂಪ್ನೀಸ್ ಮರ್ಜ್ ಆಗ್ಬೇಕು ಅಂತಂದ್ರೆ ಏನಾಗತ್ತೆ, ದೇರ್ ಆರ್ ಸೋ ಮೆನಿ ಪರ್ಚೇಸ್ ಸೇಲ್ ದೆನ್ ಅಡ್ಜಸ್ಟ್ಮೆಂಟ್ಸ್ reconstructions happening. ಸೊ ಇದಕ್ಕೆಲ್ಲ ಒಂಥರ they become as a broker to these companies and they do all the mediatory ಎಲ್ಲ mediator work ಮಾಡಿ they even sometimes act as a underwriters. So it is there, it is a part of corporate accounting for you. Okay, next year you will have this underwriting. So they also act as underwriters. So ಇದು ಒಂಥರ bankers. So they are also coming under the types of financial intermediaries. Next, 9th one is escrow companies. escrow ಕಂಪನಿಗಳು ಇದು ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುವ ಮೂರನೇ ವ್ಯಕ್ತಿಯಾಗಿದ್ದು ರಿಯಲ್ ಎಸ್ಟೇಟ್ ಅಡಮಾನಕ್ಕಾಗಿ ಒಂದು ಪಕ್ಷವು ಇನ್ನೊಂದಕ್ಕೆ ಒದಗಿಸಿದ ಸಾಲದ ಸಮಯದಲ್ಲಿ ಎಲ್ಲಾ ಷರತ್ತುಗಳನ್ನು ಪೂರೈಸುವ ಜವಾಬ್ದಾರಿಯನ್ನು ಹೊಂದಿದೆ. ಏನ್ರಿ, ಇಟ್ ಈಸ್ ಅ ಥರ್ಡ್ ಪಾರ್ಟಿ. ಈ ಎಸ್ಕ್ರೋ ಕಂಪನೀಸ್ ಅಂತಂದ್ರೆ ಇವರು ದೇ ಆರ್ ಎಕ್ಸ್ಪರ್ಟ್ ಇನ್ ಇದು ಲ್ಯಾಂಡ್ ರಿಯಲ್ ಎಸ್ಟೇಟ್ ಮಾರ್ಟಿಗೇಜ್. ಓಕೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಸಾಲ ಲೋನ್ಸ್ ಅವೆಲ್ಲ ಬೇಕಾಗತ್ತಲ್ಲ, ಅದನ್ನ ಪ್ರೊವೈಡ್ ಮಾಡೋದಾಗ್ಲಿ ಅಥವಾ ಅದನ್ನ to help these real estate giants to get loan. So they act as a third party. They act as an intermediary for getting all the conditions fulfilled at the time of loan provided by one party to the other for real estate mortgage. ಇವರು ಪರ್ಟಿಕ್ಯುಲರ್ ಆಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಿಗೆ ಬೇಕಾಗಂತ ಅಡ್ವೈಸಸ್ ಇರ್ಬೋದು, ಇಂಟರ್ವೆನ್ಷನ್ ಇರ್ಬೋದು, ಅಂಡ್ ಲೋನ್ ಸ್ಯಾಂಕ್ಷನ್ ಮಾಡಿಸೋದಾಗಿರ್ಬೋದು, ಇದನ್ನೆಲ್ಲ ಅವರು ದೇ ಡೂ ದ ವರ್ಕ್ ಆಫ್ ದೀಸ್ ಇಂಟರ್ಮೀಡಿಯರಿ ಫಾರ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಓಕೆ, ಸೊ ದೇ ಆರ್ ಎಸ್ಕ್ರೋ ಕಂಪನೀಸ್. 10th one is ಪೆನ್ಷನ್ ಫಂಡ್. ಪಿಂಚಣಿ ನಿಧಿಗಳು. ಸರ್ಕಾರಿ ಘಟಕಗಳು ಪಿಂಚಣಿ ನಿಧಿಯನ್ನು ಪ್ರಾರಂಭಿಸುತ್ತದೆ. ಪ್ರತಿ ತಿಂಗಳು ನೌಕರರ ವೇತನದಿಂದ ಒಂದು ನಿರ್ದಿಷ್ಟ ಮೊತ್ತವನ್ನು ಕಡಿತಗೊಳಿಸಲಾಗುತ್ತದೆ. ಸಂಗ್ರಹಿಸಿದ ಈ ಮೊತ್ತವನ್ನು ನಂತರ ಲಾಭ ಪಡೆಯಲು ವಿವಿಧ ಯೋಜನೆಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ಹೂಡಿಕೆದಾರರ ನಿಧಿಯನ್ನು ಅವರ ನಿವೃತ್ತಿಯ ನಂತರ ಆಸಕ್ತಿಯೊಂದಿಗೆ ಹಿಂತಿರುಗಿಸಲಾಗುತ್ತದೆ. ಸೊ ದಿಸ್ ಪೆನ್ಷನ್ ಫಂಡ್ ಅಂತಂದ್ರೆ ನಿಮ್ಗೆಲ್ಲ ಆಲ್ಮೋಸ್ಟ್ ಯು ಹ್ಯಾವ್ ಹರ್ಡ್ ಅಬೌಟ್ ಪೆನ್ಷನ್. ರಿಟೈರ್ಮೆಂಟ್ ಆಗಿಂದ ಬರುವಂತ ಸ್ಯಾಲ್ರಿ ನಾವು ಪೆನ್ಷನ್ ಅಂತ ಹೇಳ್ತೀವಿ. ಸೊ ಈಗ ಲೇಟೆಸ್ಟ್ ಏನ್ ಗವರ್ಮೆಂಟ್ ಆಫ್ಟರ್ 2006 ಏನಿದೆ, ಯಾರೇ ಗವರ್ಮೆಂಟ್ ಜಾಬಿಗೆ ಸೇರ್ಲಿ ಅವರಿಗೆ ರಿಟೈರ್ಮೆಂಟ್ ಆಗಿಂದ ಪೆನ್ಷನ್ ಬರಲ್ಲ. ಸೊ NPS ಅಂತ ಒಂದು ಆಪ್ಷನ್ ಇದೆ, ನಾನ್ ಪೆನ್ಷನ್ ಸ್ಕೀಮ್ ಅಂತ. ಸೊ ಆ ಒಂದು ಸ್ಕೀಮ್ ಅಡಿಯಲ್ಲಿ ಏನ್ ಮಾಡತ್ತೆ, ಆ ನೌಕರರ ತಿಂಗಳ ಪಗಾರ್ನಲ್ಲಿ ಒಂದಿಷ್ಟು % ಅಮೌಂಟ್ ಕಟ್ ಮಾಡಿಕೊಂಡು ಆ ದುಡ್ಡನ್ನು ಅವ್ರು ಏನ್ ಮಾಡ್ತಾರೆ, ಗವರ್ಮೆಂಟ್ ದಿ ಇನ್ವೆಸ್ಟ್ ಇನ್ ಮಾರ್ಕೆಟ್, ದಿ ಇನ್ವೆಸ್ಟ್ ಇನ್ ಶೇರ್ಸ್ ಅಂಡ್ ಸೆಕ್ಯೂರಿಟೀಸ್. ಆದ್ರಿಂದ ಬಂದಂತಹ ಲಾಭವನ್ನ ಆ ಎಂಪ್ಲಾಯಿ ಪೆನ್ಷನ್ ಅಕೌಂಟ್ ಅಲ್ಲಿ ಹಾಕಿರ್ತಾರೆ. ಆ ವ್ಯಕ್ತಿ ರಿಟೈರ್ ಆಗಿಂದ ಆ ಅಮೌಂಟ್ ಅನ್ನು ಅವನಿಗೆ ಹಿಂತಿರುಗಿಸಲಾಗುತ್ತದೆ. ಸೊ ದಿಸ್ ಈಸ್ ಪೆನ್ಷನ್ ಫಂಡ್ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ ಅಂತ ಹೇಳ್ಬೋದು. ದೆನ್ 11th ಬಿಲ್ಡಿಂಗ್ ಸೊಸೈಟಿ, ಕಟ್ಟಡ ಸಂಘಗಳು. ಈ ಹಣಕಾಸು ಮಧ್ಯವರ್ತಿಗಳು ಸಾಲ ಒಕ್ಕೂಟಗಳನ್ನು ಹೋಲುತ್ತಾರೆ. ಅಡಮಾನ ಸಾಲಗಳನ್ನು ಮತ್ತು ಅದರ ಸದಸ್ಯರಿಗೆ ಬೇಡಿಕೆ ಠೇವಣಿಯನ್ನು ಹೊಂದಿದ್ದಾರೆ. ದಟ್ ಈಸ್ ದೀಸ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆರ್ ಸಿಮಿಲರ್ ಟು ಕ್ರೆಡಿಟ್ ಯೂನಿಯನ್. ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ ನೋಡಿವಲ್ಲ ಅದು. ಓನ್ಡ್ ಅಂಡ್ ಫೆಸಿಲಿಟೇಟಿಂಗ್ ಮಾರ್ಟಿಗೇಜ್ ಲೋನ್ ಅಂಡ್ ಡಿಮಾಂಡ್ ಡೆಪಾಸಿಟ್ ಟು ಇಟ್ಸ್ ಮೆಂಬರ್ಸ್. ಬಿಲ್ಡಿಂಗ್ ಸೊಸೈಟಿ ಅಂದ್ರೆ ಒಂದು ಬಿಲ್ಡಿಂಗ್, ಇಡೀ ಬಿಲ್ಡಿಂಗ್ ಅಲ್ಲಿ ಒಂದು ಸೊಸೈಟಿ, ವೆರಿ ಹೈ ಅಂಡ್ ವೆರಿ ರಿಚ್ ಸೊಸೈಟೀಸ್ ಏನಿದೆಯಲ್ಲ, ಬಿಲ್ಡಿಂಗ್ ಸೊಸೈಟೀಸ್, ದೇ ಹ್ಯಾವ್ ದೇರ್ ಓನ್ ಗ್ರೂಪ್ ಆರ್ ಯೂನಿಯನ್. ಅಲ್ಲಿ ಅವರೆಲ್ಲರೂ ಮೆಂಬರ್ಸ್
ಸೇರಿ ಒಂದು ಸೊಸೈಟಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಆ ಸೊಸೈಟಿ ಎಲ್ಲ ಏನ್ ಅಮೌಂಟ್ ಕೂಡಿರತ್ತೆ, ಆ ಅಮೌಂಟ್ ಅನ್ನ they use it for giving loan for their own members. Okay, so this is, they are also coming under financial intermediaries. Then last one is ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಕೀಮ್, ಸಾಮೂಹಿಕ ಹೂಡಿಕೆ ಯೋಜನೆಗಳು. ಈ ಯೋಜನೆಯಡಿಯಲ್ಲಿ ಸಾಮಾನ್ಯ ಹೂಡಿಕೆ ಉದ್ದೇಶ ಹೊಂದಿರುವ ವಿವಿಧ ಹೂಡಿಕೆದಾರರು ತಮ್ಮ ಹಣವನ್ನು ಸಂಗ್ರಹಿಸಲು ಮತ್ತು ಒಟ್ಟಾಗಿ ಈ ಮೊತ್ತವನ್ನು ಲಾಭದಾಯಕ ಹೂಡಿಕೆಯಾಗಿ ಹೂಡಿಕೆ ಮಾಡಲು ಒಗ್ಗೂಡುತ್ತಾರೆ. ನಂತರ ಅವರು ಒಪ್ಪಂದದ ಪ್ರಕಾರ ತಮ್ಮಲ್ಲಿ ಬಡ್ಡಿಯನ್ನು ವಿತರಿಸುತ್ತಾರೆ. ದಟ್ ಈಸ್ ಆ ಬಂದಿದ್ದಂತಹ ದಟ್ ಇಂಟ್ರೆಸ್ಟ್ ಏನಿದೆಯಲ್ಲ, ಸೊ that they will share it as per their investment or understanding. So there are a group of investors who come together, form a group and they all collectively invest. ಎಲ್ಲರೂ ಸೇರಿ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಬಂದಿರುವಂತಹ ಲಾಭವನ್ನು ಅವರು they divide it among each other. Okay, so they are called collective investment scheme. So these are the 12 types of financial intermediaries. So hope you make notes and read once again, so you will know this, very important for exam. So students, hope I'm clear with all this. So make a note and understand everything. So very soon I will come with class 2 from unit 4. Till then, take care.